ವೆಲ್ಕಮ್. ಇವತ್ತಿನ ಜನ್ಮಾಂತರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಇದು ಸೋಜಿಗದ ಜಗತ್ತು, ಆಶ್ಚರ್ಯದ ಅನಾವರಣ, ಅಪರೂಪದ ಅದ್ಭುತ ವಿಭಿನ್ನ ಜಗತ್ತು. ಇದು ಜನ್ಮಾಂತರದ ವಿಸ್ಮಯ ಲೋಕ. ಕನಸು ಎಲ್ಲಿಂದ ಹುಟ್ಟುತ್ತದೆ? ಮನಸ್ಸಿನ ಭಾವನೆಗಳು ಹೇಗೆ ಹೊರಹೊಮ್ಮುತ್ತಿವೆ? ಮನಸ್ಸಿನ ಪರಿಧಿ ಏನು? ಅದರ ಶಕ್ತಿ ಏನು? ಇದಕ್ಕೆಲ್ಲ ಸ್ಪಷ್ಟವಾದ ವ್ಯಾಖ್ಯಾನ ಕೊಡೋದು ಕಷ್ಟನೇ. ಆದರೂ ಇಂಥ ಮೂಲ ವಿಚಾರಗಳ ಸುತ್ತ ಚಲಿಸುವ ಜನ್ಮಾಂತರದಲ್ಲಿ ಸಾಕಷ್ಟು ಕುತೂಹಲಗಳು ಸಿಗುತ್ತಿರುವುದಂತೂ ನಿಜ. ಮನೋಯಾನ, ನೆನಪಿನ ಭೂಕಂಪನ. ಸಂಮೋಹನಾವಸ್ಥೆಯಲ್ಲಿ ಒಂದಷ್ಟು ಮನಸ್ಸು ಅಲುಗಾಡಿದಾಗ ಸಿಗುತ್ತವೆ ಗತಜನ್ಮದ ನೆನಪುಗಳು. ಇಂದಿನ ಸಂಚಿಕೆಯಲ್ಲಿ ಅಂತ ವಿಶೇಷ ಅನುಭವ ಪಡೆದವರು ಮಿಸ್ಟರ್ ಮೋಹನ್. ಇವರೇ ಮೋಹನ್. ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ನೋಡೋಕೆ ಸಂತೃಪ್ತರಂತೆ ಕಾಣೋ ಇವರ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳಿವೆ. ಹಾಗಾದರೆ ಆ ಸಂಕಷ್ಟಗಳು ಏನು? ಅದಕ್ಕೂ ಅವರ ಹಿಂದಿನ ಜನ್ಮಕ್ಕೂ ಇರುವ ಸಂಬಂಧ ಏನು? ಇಂತಹ ಕುತೂಹಲಕಾರಿ ಸಂಗತಿಗಳನ್ನು ನೋಡೋಣ ಬನ್ನಿ. ನಮಸ್ಕಾರ. ನಿಮ್ಮ ಹೆಸರು? ಮೋಹನ್ ಅಂತ. ಗುಡ್. ಏನು ವಯಸ್ಸು? 34 ವರ್ಷ. ಏನು ಮಾಡ್ತಾ ಇದ್ದೀರಾ? ಬೇಸಿಕ್ಲಿ ನಾನು ಬಿಸ್ನೆಸ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಸಾಫ್ಟ್ವೇರ್ ಕಂಪ್ನೀಸ್ಗೆ ಮೆನ್ ಸಪ್ಲೈ ಮಾಡ್ತೀರಿ. ಏನು ಸಪ್ಲೈ? ಮೆನ್. ಓಕೆ, ಗುಡ್. ಏನು ತೊಂದರೆ ಇದೆ ನಿಮಗೆ? ನಮಗೆ ನೀರು ಕಂಡ್ರೆ ಭಾಳ ಹೆದರಿಕೆ ಆಗುತ್ತೆ. ಫ್ಲೋ ಆಗೋವಂಥ ವಾಟರು. ಸ್ವಿಮ್ಮಿಂಗ್ ಪೂಲೆಲ್ಲ ಏನು ತೊಂದರೆ ಇಲ್ಲ. ನೀರು ಹರಿಯೋ ನೀರು ಅಂದ್ಕೊಂಡ್ರೆ ಭಾಳ ಭಯ ಆಗುತ್ತೆ. ಸಣ್ಣದಿದ್ರೂ ಅಷ್ಟೇ ಭಾಳ ಭಯ ಆಗುತ್ತೆ. 1 ಅಡಿ 2 ಅಡಿ 2 ಅಡಿ 3 ಅಡಿ ಆ ನೀರೆಲ್ಲ ಭಯನೇ ಆಗುತ್ತೆ. 2-3 ಅಡಿ ಆಳ ಇದ್ದರೂ ಭಯನಾ? ಹೌದು. ಒಂಥರ ನನಗೆ ತೊಂದರೆ ಆಗುತ್ತೆ, ಇದರಲ್ಲಿ ಹೋದರೆ ನನಗೆ ಎಡವಟ್ಟಾಗುತ್ತೆ ಅಂತ ಭಾಳ ಭಯ ಆಗುತ್ತೆ. ಎಷ್ಟು ಭಯ ಆಗುತ್ತೆ? ಇಂಟೆನ್ಸಿಟಿ ಭಾಳ ಇದೆ. ನಾನು ಎಲ್ಲೇ ಹೊರಗಡೆ ಹೋದ್ರೂ, ಇನ್ಫ್ಯಾಕ್ಟ್ ಮಕ್ಕಳನ್ನ ಕರ್ಕೊಂಡು ಹೋದ್ರು ಅವ್ರು ಖುಷಿಯಿಂದ ಇಳಿತಾರೆ ನೀರಲ್ಲಿ, ನಾನು ಇಳಿಯೋದಿಲ್ಲ. ಮತ್ತು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋದ್ರೂ ನೀರಿಗೆ ಮಾತ್ರ ನಾನು ಹೋಗೋದಿಲ್ಲ. ನೀರಿರೋಂಥ ಕಡೆಗೆ ಟ್ರಿಪ್ ಹಾಕಿದ್ರು ನಾನು ಹೋಗೋದಿಲ್ಲ. ಅದು ಬಿಟ್ಟರೆ ಈ ವೆಹಿಕಲ್ಲೆಲ್ಲ ಓಡಿಸ್ಬೇಕಂದ್ರೆ, ಬೇರೆಯವ್ರು ಡ್ರೈವ್ ಮಾಡಬೇಕಂದ್ರೆ ಕಾನ್ಫಿಡೆಂಟ್ ಭಾಳ ಕಡಿಮೆ ಇರುತ್ತೆ. ಸೊ ನನ್ನ ಡ್ರೈವಿಂಗಲ್ಲಿ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಅದು ಯಾವ ಥರ ನಿಮ್ಮ ನಿಜ ಜೀವನದಲ್ಲಿ ತೊಂದರೆ ಆಗುತ್ತೆ? ಭಯ ಆಗುತ್ತೆ ಗಾಡಿ ಓಡಿಸ್ಬೇಕಂದ್ರೆ. ಅವರು ಸರಿಯಾಗಿ ಓಡಿಸ್ತಾರೋ ನೀವು ಹಿಂದ್ಗಡೆ ಕೂತಾಗ ಕೂತಾಗ ಭಯ ಆಗ್ತಿರುತ್ತೆ. ಸೊ ನಾನು ಓಡಿಸ್ಬೇಕಂದ್ರೆ ನಾನು ಕಾನ್ಫಿಡೆಂಟಾಗಿ ನಾನು ಓಡಿಸ್ತೀನಿ. ಸೊ ನನ್ನ ಡ್ರೈವಿಂಗ್ ನನ್ನ ಕಾನ್ಫಿಡೆಂಟ್ ಆಗಿರುತ್ತೆ. ಬೇರೆಯವ್ರ ಜೊತೆ ಕೂರಕ್ಕೆ ಹೆದರಿಕೆ. ಇದು ಮೋಹನ್ ಅವರಿಗೆ ಚಿಕ್ಕಂದಿನಿಂದಲೂ ಕಾಡುತ್ತಿರುವ ಸಮಸ್ಯೆ. ಇದರಿಂದ ಮನೆಯವರ ಅಪಹಾಸ್ಯಕ್ಕೆ ಗುರಿಯಾಗಿರೋ ಮೋಹನ್ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ನೀರು ಇರುವ ಜಾಗಕ್ಕೆ ಟ್ರಿಪ್ ಹೋಗೋದಿಲ್ಲ. ಹಾಗಾಗಿ ಅವರ ಮನೆಯವರು ಅಲ್ಲದೆ ಸ್ನೇಹಿತರು ಇವರನ್ನ ಅಪಹಾಸ್ಯ ಮಾಡುತ್ತಾರಂತೆ. ಈಗ ನೀರಿನ ಭಯ ಆಯಿತು, ಮಿಕ್ಕಿನೇನು ಭಯ ಇದೆ? ಭಯ ಅಂದರೆ ಅದೇ ಹೆದರಿಕೆ ಇದು ಕೋಪ ಜಾಸ್ತಿ ಬರೋದು. ಓಕೆ, ಕೋಪ ಜಾಸ್ತಿ ಬರುತ್ತೆ. ಅದು ಮನೆಯವ್ರ ಹತ್ರನೂ ಭಾಳ ಕೋಪನೇ ಇರುತ್ತೆ. ಹೊರಗಡೆನೂ ಭಾಳ ಕೋಪ ಇರುತ್ತೆ. ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಇಲ್ಲ ಟೈಮಿಗೆ ಸರಿಯಾಗಿ ಅದು ಯಾವುದೋ ಒಂದು ಆ ಟೈಮ್ಗೆ ಆಗಬೇಕು, ಅದು ಆಗಿಲ್ಲ ಅಂದಾಗ ಭಾಳ ಸಿಟ್ಟು ಬರುತ್ತೆ. ಅವ್ರು ಯಾರೇ ಇರಲಿ ಅವ್ರನ್ನ ಸರಿಯಾಗಿ ಬೈಬೇಕು ಅನಿಸುತ್ತೆ. ಅಂದರೆ ಯಾವುದೇ ಅಧಿಕಾರಿ ಆಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ಏನೇ ಇರಲಿ ಕೋಪ ಬರುತ್ತೆ. ಆ ಕೆಲಸ ಆ ಟೈಮ್ಗೆ ಆಗಬೇಕು. ಆಗಿಲ್ಲ ಅಂದರೆ ಯಾರಾದ್ರೂ ಯಾಕೆ ಮಾಡಿಲ್ಲ ಅಂತ ಕೇಳೋ ಕಾನ್ಫಿಡೆನ್ಸ್ ಇದೆ. ಒಂಥರ ಧೈರ್ಯ, ಕೋಪ ಬರುತ್ತೆ. ಇನ್ಫ್ಯಾಕ್ಟ್ ಒಬ್ಬರು ತಹಸೀಲ್ದಾರ್ಗೆ ಒಬ್ರಿಗೆ ಹೇಳಿದೆ ಮೊನ್ನೆ ರೀಸೆಂಟಾಗಿ, ಕೆಲಸ ಮಾಡೋಕ್ಕಾಗಲ್ಲ, ನಿಮ್ಮದೇ ಕೆಲಸ ಅಲ್ಲ ಅಂದರು. ಬಿಟ್ಟೋಗಿ ಯಾಕೆ ಮಾಡ್ತೀರಾ ಅಂದೆ. ಬಿಟ್ಟೋಗಿ, ನೀವು ಬಿಟ್ಟರೆ ಬೇರೆ ಯಾರನ್ನ ಇನ್ನೊಬ್ರು ಬರ್ತಾರೆ, ಅವ್ರ ಫ್ಯಾಮ್ಲಿಗೆ ಹೆಲ್ಪ್ ಆಗುತ್ತೆ. ಕೆಲಸ ಮಾಡೋಕ್ಕಿದೆಯಾ, ಕೆಲಸ ಮಾಡಬೇಕು. ಇಲ್ಲ ಅಂದರೆ ಆಗಲ್ಲ ಅಂದರೆ ರಿಸೈನ್ ಮಾಡೋಗಿ ಅಂತ ಹೇಳಿದೆ. ಮೋಹನ್ಗೆ ಯಾರೇ ತಪ್ಪು ಮಾಡ್ತಿದ್ದಾರೆ ಅನಿಸಿದ್ರು ತುಂಬ ಕೋಪ ಬರುತ್ತೆ.
ಆದರೆ ಈ ಕೋಪಕ್ಕೆಲ್ಲ ಅವರ ಹಿಂದಿನ ಜನ್ಮ ಕಾರಣನ ಅನ್ನೋದು ಮಾತ್ರ ಯಾರಿಗೂ ಗೋಚರಿಸದ ಸಂಗತಿ. ಅಷ್ಟೇ ಅಲ್ಲದೆ ಇವರಿಗೆ ನೀರು ಕಂಡ್ರೆ ವಿಪರೀತ ಭಯ ಶುರುವಾಗುತ್ತೆ. ಜೊತೆಗೆ ಹುಡುಗಿಯರನ್ನ ನಂಬಬಾರದೆಂಬ ನಂಬಿಕೆ ಇವರಲ್ಲಿ ಅಚಲವಾಗಿ ಬಂದು ಬಿಟ್ಟಿದೆ. ಹುಡುಗಿಯರನ್ನ ಜಾಸ್ತಿ ನಂಬಬಾರ್ದು ಅನ್ನೋದು ಲೆಕ್ಕಾಚಾರ ಇದೆ. ಅದು ವೈಯಕ್ತಿಕ ಜೀವನದಲ್ಲಿ ತೊಂದರೆ ಆಗ್ತಾ ಇದೆಯಾ? ಯಾರೇ ಒಂದು ಹೆಂಗ್ಸತ್ರ ಮಾತಾಡ್ಬೇಕಂದ್ರೂ ನನಗೆ ಎಲ್ಲಿ ತೊಂದರೆ ಆಗುತ್ತೋ ಈ ರೀತಿ ಭಾಳ ಭಯ. ಹೀಗೆ ಚಿಕ್ಕಂದಿನಿಂದಲೂ ಇವರನ್ನು ಕಾಡುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಹುಡುಕಿಕೊಂಡು ನಮ್ಮ ಜನ್ಮಾಂತರ ಸ್ಟುಡಿಯೋಗೆ ಬಂದ ಮೋಹನ್ ಬಾಲಕೃಷ್ಣ ಗುರೂಜಿಯವರ ಬಳಿ ತಮಗಿದ್ದ ಎಲ್ಲ ತೊಂದರೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾರೆ. ಇವರ ಮಾತೆಲ್ಲ ಕೇಳಿದ ನಮ್ಮ ಗುರೂಜಿ ಮೋಹನ್ ಅವರ ಸಮಸ್ಯೆಗೆ ಕಾರಣ ಹುಡುಕಲು ಮನೋಯಾನಕ್ಕೆ ಸಿದ್ಧವಾಗುತ್ತಾರೆ. ಆಯಿತು, ನೋಡೋಣ. ಯಾಕೆಂದರೆ ಈ ನೀರಿನ ಭಯ, ಈ ಬೇರೆಯವರು ಡ್ರೈವ್ ಮಾಡ್ತಿದ್ರೆ ಭಯ, ಇಂಥವೆಲ್ಲ ಸಹಜವಾಗಿ ಹಿಂದಿನ ಜನ್ಮದ ನೆನಪುಗಳಿಂದ ಇರುತ್ತೆ. ಸೊ ನಿಮ್ಮನ್ನೊಂದು 2-3 ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ನೋಡೋಣ, ಈ ಜನ್ಮದ ನೀರಿನ ಭಯಕ್ಕೂ ಹಿಂದಿನ ಜನ್ಮದ ಆಗು ಹೋಗಿಗಳಿಗೂ ಏನಾದರೂ ಸಂಬಂಧ ಇದೆಯಾ? ಈ ಜನ್ಮದಲ್ಲಿ ಬೇರೆಯವ್ರು ಡ್ರೈವ್ ಮಾಡ್ತಾರೆ, ನಿಮಗೆ ಯಾಕೆ ಗಾಬರಿ ಆಗಬೇಕೋ? ಅದಕ್ಕೆ ಇದೆಲ್ಲ ನೋಡೋಣಂತೆ. ಹೆಣ್ಣನ್ನು ಯಾಕೆ ನಂಬಾರ್ದು ಅಂತ ಅನಿಸುತ್ತೆ. ಸಹಜವಾಗಿ ಯಾರಿಗೂ ಆ ಥರ ಅನಿಸಲ್ಲ. ನಿಮ್ಗೆ ಆ ಥರ ಆಗಬೇಕಾದ್ರೆ ಏನೋ ಒಂದು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಆಫ್ ದ ಪಾಸ್ಟ್ ಲೈಫ್ ಇರ್ಬೋದು. ಅದು ಸಬ್ಕಾನ್ಷಿಯಸ್ ಮನಸ್ಸಲ್ಲಿ ಕೂತಿದ್ದು ಈ ಜನ್ಮದಲ್ಲಿ ನಿಮಗೆ ಬೇರೆ ಬೇರೆ ರೀತಿ ತೊಂದರೆಯಾಗಿ ಕಾಣಿಸ್ಕೋಬೋದು. ಇದು ಸುಲಭವಾಗಿ ಬಗೆಹರಿಸ್ಬೋದು. ನೀವು ಹೇಗೂ ಹಿಪ್ನಾಸಿಸ್ ರೇಖೆ ಕಲ್ತಿರೋದ್ರಿಂದ ನಿಮ್ಮನ್ನು ಹಿಂದಿನ ಜನ್ಮ ಕರ್ಕೊಂಡೋಗಿ ಅಲ್ಲಿ ಏನು ಕಾರಣ ಅಂತ ಐಡೆಂಟಿಫೈ ಮಾಡಿ ಮತ್ತೊಂದು 2-3 ಸೆಷನ್ನಲ್ಲಿ ಅದನ್ನು ವೈಪ್ ಮಾಡಿದ್ರೆ ಅಥವಾ ಆ ನೆನಪನ್ನು ತೆಗೆದುಹಾಕಿದ್ರೆ ಈ ಜನ್ಮದಲ್ಲಿ ಹಾಯಾಗಿರೋಕ್ಕೆ ಸಾಧ್ಯ ಇದೆ. ಸೊ ನಿಮ್ಮನ್ನು ಹಿಪ್ನಾಟಿಕ್ ಸ್ಟೇಟಿಗೆ ಕರ್ಕೊಂಡೋಗಿ ಅದೇನಾಗಿದೆ ಅಂತ ನೋಡಿ ಸರಿ ಮಾಡೋಣ. ಮನಸ್ಸು ಅನ್ನೋದು ಮಾಸದ ಪುಟಗಳ ಬೃಹತ್ ಪುಸ್ತಕ. ನೆನಪಿನ ಪುಟಗಳು ತೆರೆದುಕೊಂಡಾಗಲೇ ಅಲ್ಲಿನ ಘಟನೆಗಳು ಕಣ್ಮುಂದೆ ಬರುತ್ತವೆ. ಅಂತಹ ವಿಶೇಷವಾದ ಗತ ಬದುಕಿನ ನೆನಪನ್ನು ಹೊತ್ತು ತರುತ್ತೇವೆ ಒಂದು ಸಣ್ಣ ಬ್ರೇಕ್ನ ನಂತರ. ಮೋಹನ್ ಅವ್ರಿಗಿರೋ ನೀರಿನ ಭಯ, ಹುಡುಗಿಯರನ್ನು ಕಂಡ್ರೆ ನಂಬಬಾರದೆಂಬ ಅಚಲ ಭಾವನೆ ಮತ್ತು ಕೋಪ, ಇವೆಲ್ಲದಕ್ಕೂ ನಮ್ಮ ಬಾಲಕೃಷ್ಣ ಗುರೂಜಿಗಳು ಈಗ ಉತ್ತರ ಹುಡುಕಲು ಅಣಿಯಾಗಿದ್ದಾರೆ. ಹಾಗಾದರೆ ಆ ಕುತೂಹಲ ಸಂಗತಿ ಏನು ಅನ್ನೋದನ್ನು ನೋಡೋಣ ಬನ್ನಿ. ಮೋಹನ್ ಅವರ ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಗುರೂಜಿಗಳದಾಗಿತ್ತು. ಹಾಗಾಗಿ ಮೋಹನ್ ಅವರನ್ನ ಮನೋಯಾನದ ಮೂಲಕ ಅವರ ಸುಪ್ತ ಮನಸ್ಸನ್ನ ಎಚ್ಚರಿಸುವ ಕಾರ್ಯ ನಮ್ಮ ಸ್ಟುಡಿಯೋದಲ್ಲಿ ಆರಂಭವಾಗಿತ್ತು. ಮೋಹನ್ ಆರಾಮವಾಗಿ ಕಣ್ಣುಗಳನ್ನ ಮುಚ್ಕೊಂಡು ಸಂಪೂರ್ಣ ಗಮನ ಉಸಿರಾಟದ ಮೇಲೆ, ಸಂಪೂರ್ಣ ಗಮನ ಉಸಿರಾಟದ ಮೇಲಿರುವಾಗ ನಾನು 5ರಿಂದ 0 ಎನಿಸಿ ಹಣೆಯನ್ನು ಮುಟ್ಟಿ ಡೀಪ್ ಸ್ಲೀಪ್ ಅಂತೀನಿ. ಆಳವಾದ ಸಂಮೋಹನಿಗೆ ಹೋಗ್ತೀಯಾ? 5, 4, 3, 2, 1, 0. ನಿಂತ ಮೆಟ್ಟಲ ಮೇಲೆ 9ನೇ ನಂಬರ್ ಪೇಂಟ್ ಆದಾಗ ನೋಡು. ಇಲ್ಲಿಂದ ಬರೀ ನಂಬರ್ಗಳು ಎಣಿಸ್ತಾ ಹೋಗ್ತೀನಿ, ಮಿಕ್ಕಿದ್ದೆಲ್ಲ ಮನಸ್ಸಲ್ಲಿ ಮಾಡ್ತಾ ಎಸ್ ಅಂತ ಹೇಳ್ತಾ ಹೋಗ್ತೀಯಾ? ಈಗ ಮೋಹನ್ ಮನಸ್ಸು ನಿಧಾನಕ್ಕೆ ನಿದ್ರೆಗೆ ಜಾರಿದೆ. ಅವರಿಗೆ ಗುರೂಜಿಗಳ ಮಾತಿನ ವಿನಃ ಬೇರೇನೂ ಕೇಳಿಸುತ್ತಿಲ್ಲ. ದೇಹ ಸುರಕ್ಷಿತವಾಗಿ ಸ್ಟುಡಿಯೋದಲ್ಲಿ ಮಲಗಿದೆ. ಆತ್ಮ ಮಾತ್ರ ಗುರೂಜಿಗಳ ಆದೇಶದಂತೆ ಆಕಾಶದಲ್ಲಿ ಹಾರಾಡುತ್ತಾ ಗತ ಜನ್ಮದತ್ತ ಪ್ರಯಾಣ ಬೆಳೆಸಿ ಅಲ್ಲಿ ಕಂಡ ಚಿತ್ರಣಗಳನ್ನು ಮೆಲುಕು ಹಾಕುತ್ತಾ ಸಾಗಿದೆ. ನಿನ್ನ ದೇಹ ಸುರಕ್ಷಿತವಾಗಿ ಇಲ್ಲಿ ಸ್ಟುಡಿಯೋಲ್ಲಿ ನನ್ನ ಕೇರ್ ಆ್ಯಂಡ್ ಕನ್ಸರ್ನ್ನಲ್ಲಿ ಇದೆ. ಈ ಜನ್ಮದ ನೀರಿನ ಭಯ, ಕೋಪ, ಭಯ, ದುಃಖ, ದ್ವಂದ್ವ ಮನಸ್ಸು, ಏನು ಮಾಡಿದ್ರೂ ಅರ್ಧಕ್ಕೆ ನಿಂತು ಹೋಗುವಂಥದ್ದು, ಈ ಮೋಸ, ಸುಲಿಗೆ, ಕರಪ್ಷನ್ ನೋಡಿದ್ರೆ ಕೋಪ ಬರೋದು, ರಿಯಾಕ್ಟ್ ಆಗೋದು ಇಮ್ಮಿಡಿಯೇಟ್ ಆಗಿ, ಕೆಟ್ಟ ಕಾನ್ಫಿಡೆನ್ಸು, ಹೆಣ್ಣನ್ನು ನಂಬಬಾರ್ದು ಅನಿಸೋದು, ಇತ್ಯಾದಿಗಳು ಈ ಜನ್ಮದಲ್ಲಿ ನಿಮ್ಗೆ ಏನು ತೊಂದರೆ ಆಗ್ತಾ ಇದೆಯೋ ಆ ತೊಂದರೆಗೆ ಕಾರಣವಾಗಿರುವಂತಹ ಆ ಒಂದು ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ಎಸ್ ಅಂತೀಯ.
ಆ ಜನ್ಮದ ಕಾರಣದಿಂದ ಈ ಜನ್ಮದ ಸಮಸ್ಯೆಗಳು ಕಾರಣ ಆಗಿರುತ್ತೆ. 3, 2, 1, 0 ಗೋ. ಎಸ್, ದೇಹದಿಂದ ಬೇರ್ಪಟ್ಟ ಮೋಹನ್ ಅವರ ಆತ್ಮ ಗುರೂಜಿಗಳ ಆದೇಶದಂತೆ ನಡೆದುಕೊಳ್ಳುತ್ತಿದೆ. ಆತ್ಮವನ್ನು ಗತ ಜನ್ಮದ ಮೆಟ್ಟಿಲಿಗೆ ತಂದು ನಿಲ್ಲಿಸಿದ್ದಾರೆ ಗುರೂಜಿಗಳು. ಈಗ ಮತ್ತೊಂದು ಜನ್ಮದ ನೆನಪಿನಂಗಳಕ್ಕೆ ಇಳಿದಿದೆ ಮನಸ್ಸು. ಅಲ್ಲಿ ಬಣ್ಣ ಬಣ್ಣದ ಚಿತ್ರಗಳು ಸಿನಿಮಾದಂತೆ ಮೋಹನ್ ಕಣ್ಣ ಮುಂದೆ ಬಂದಾಗ ಗತ ಜನ್ಮ ನಿಜಕ್ಕೂ ರೋಚಕವೆನಿಸುತ್ತದೆ. ವೆರಿ ಗುಡ್. ಹಾಗೇ ನಡೀತಾ ನಡೀತಾ ಪಾದಗಳಿಗೆ ಏನು ಹಾಕ್ಕೊಂಡಿದ್ಯಾ ಅಂತ ನೋಡಿ ಹೇಳು. ಚಪ್ಪಲಿ ಇದೆಯಾ? ಹೌದು. ವೆರಿ ಗುಡ್, ವೆರಿ ಗುಡ್. ಹಾಗೇ ನಡೀತಾ ನಡೀತಾ ನಿನ್ನ ಕೈಗಳನ್ನು ನೋಡ್ಕೋತಾ ನೀನಲ್ಲಿ ಗಂಡಸೋ ಹೆಂಗಸೋ ನೋಡಿ ಹೇಳು. ಗಂಡಸು. ಸುಮಾರು ಎಷ್ಟು ವಯಸ್ಸಾಗಿದೆ ನಿನ್ನಲ್ಲಿ? 21. ವೆರಿ ನೈಸ್. ಹಾಗೆ ನೋಡ್ತಾ ಆ ಜನ್ಮದ ವಾಸಸ್ಥಳ ಅಥವಾ ಮನೆ ದೂರದಲ್ಲೇ ಕಾಣುತ್ತೆ. ಆಗ ಎಸ್ ಅನ್ನು. ಯಾವ ಥರ ಇದೆ ಹೇಳು. ದೊಡ್ಡದಾಗಿದೆ. ವೆರಿ ಗುಡ್. ಮನೆ ಎದುರುಗಡೆ ಮರದ ಪಿಲ್ಲರ್ ಇದೆ. ಮನೆಯ ಮುಂದೆ ಮರದ ಪಿಲ್ಲರ್ಸ್, ಆಮೇಲೆ ಪಿಲ್ಲರ್ಸ್ ಇದೆ. ಕಪ್ಪು ಕಲ್ಲು ಹಾಕಿದ್ದಾರೆ ಕೆಳಗಡೆ ಎಲ್ಲ ಕಪ್ಪು ಕಲ್ಲು ಹಾಕಿದಾರಾ? ಹೌದು. ಆಲ್ರೈಟ್. ಹಾಗೆ ನಡೀತಾ ಯಾರ್ಯಾರಿದ್ದಾರೆ ಅಂತ ನೋಡಿ ಹೇಳು. ಕೆಲಸದವ್ರಿದ್ದಾರೆ. ತಾಯಿ ಇದ್ದಾರೆ. ಅಂತಹ ವ್ಯಕ್ತಿ ಈ ಜನ್ಮದಲ್ಲಿ ಯಾರಿದ್ದಾರ ನೋಡು. ನಮ್ಮ ತಾಯಿ. ಆ ಜನ್ಮದ ತಾಯಿನೇ ಈ ಜನ್ಮದಲ್ಲೂ ತಾಯಿಯಾಗಿದ್ದಾರಾ? ಗತ ಜನ್ಮದ ತಾಯಿಯೇ ಈ ಜನ್ಮದಲ್ಲೂ ಮೋಹನ್ಗೆ ತಾಯಿಯಾಗಿದ್ದಾರೆ. ಹೀಗೆ ಹಿಂದಿನ ಜನ್ಮದ ನೆನಪುಗಳ ಚಿತ್ರಣಗಳನ್ನು ಸಿನಿಮೀಯ ರೀತಿಯಲ್ಲಿ ನೋಡುತ್ತಾ ಹೊರಟ ಮೋಹನ್ ಮನಸ್ಸನ್ನು ಗುರೂಜಿಗಳು ಈಗ ಆ ಜನ್ಮದ ಸಾವಿನಂಚಿಗೆ ತಂದು ನಿಲ್ಲಿಸಿದ್ದಾರೆ. 3, 2, 1, 0 ಗೋ. ಗುಡ್. ಏನಾಗ್ತಾ ಇದೆ? ನೀರಲ್ಲಿ ಬಿದ್ದಿದ್ದೀನಿ. ಆಹಾ, ನೀರಲ್ಲಿ ಬಿದ್ದಿದ್ಯಾ? ದೇಹ ಯಾವ ರೀತಿ ಸತ್ತು ಬಿದ್ದಿದೆ ನೋಡಿ ಹೇಳು. ದಡದಲ್ಲಿ ಬಿದ್ದಿದ್ಯಾ? ದೇಹಕ್ಕೆ ವಯಸ್ಸೆಷ್ಟು? ಸುಮಾರು 45. ಸತ್ತು ಬಿದ್ದಿರೋದು ಹೇಗಿದೆ ನೋಡಿ ಹೇಳು. ನೀರು ಕೊಚ್ಕೊಂಡು ಬಂದು ಬಿದ್ದಿದೆ. ಹೌದು. ಆ ನೀರು ಸಮುದ್ರನ, ನದಿನ, ಕೆರೆನ? ಏನು? ಕೆರೆ, ನದಿ ಥರನೇ ಇದೆ. ಯಾಕೆ ನೀನು ನೀರಲ್ಲಿ ಮುಳುಗಿ ಸತ್ತಿದ್ಯಾ ಅಂತ ಹೇಳ್ತಾ ಬಾ. ಹಿಂದಿನ ಜನ್ಮದಲ್ಲಿ ಮೋಹನ್ ನೀರಲ್ಲಿ ಕೊಚ್ಚಿಕೊಂಡು ಬಂದು ನದಿ ದಡದಲ್ಲಿ ಸತ್ತು ಬಿದ್ದಿದ್ದಾರೆ. ಆ ಸಾವು ಹೇಗಾಯಿತು ಎಂಬುದರ ಉತ್ತರ ಹುಡುಕುತ್ತಿದ್ದಾರೆ ಬಾಲಕೃಷ್ಣ ಗುರೂಜಿಗಳು. ಅದಕ್ಕೆ ಮೋಹನ್ ಆತ್ಮ ಈಗ ಸ್ಪಂದಿಸುತ್ತಿದೆ. ಯಾವುದೋ ಬೇರೆ ಊರಿಗೆ ಹೋಗ್ಬೇಕು. ಹೋಗಕ್ಕೆ ಹೊರಟೆ. ಅಲ್ಲಿ ಸಣ್ಣದೊಂದು ದೋಣಿ ಇತ್ತು. ದ್ವೀಪ ಇಲ್ಲ, ಒಂದು ಸೈಡ್ ನೀರಿದೆ. ಆಚೆ ಹೋಗ್ಬೇಕಂದ್ರೆ ದೋಣಿಯಲ್ಲೇ ಹೋಗ್ಬೇಕು. ಆಲ್ರೈಟ್. ಹೋಗ್ತಾ ಇದೆ. ನೀರು ಜಾಸ್ತಿ. ಯಾರ್ಯಾರಿದ್ದಾರೆ ಆ ದೋಣಿಲಿ? ನಾನು, ನಮ್ಮ ದೋಣಿ ಓಡಿಸೋನು, ದೋಣಿ ಹುಟ್ಟಾಕೋನು. ಆಲ್ರೈಟ್. ಅಲ್ಲಿ ಯಾಕೋ ಸ್ವಲ್ಪ ಅಲ್ಲಾಡ್ತು ದೋಣಿ. ಓಕೆ. ಯಾಕೆ ಅಂತ ಕೇಳ್ತಾ ಇದ್ದೇನೆ. ಅವನು ಬೇಕು ಅಂತ ಅಲ್ಲಾಡಿಸಿ ಕೆಳಗಡೆ ಬೆಳೆಸ್ಬಿಟ್ಟ. ನೀರಲ್ಲಿ ಮುಗಿಸ್ಬಿಟ್ನಾ? ಹೌದು. ಆಮೇಲೆ ದೋಣಿನ ಹಿಡ್ಕೊಂಡಿದ್ದೀನಿ. ಅದು ಮುಣುಗ್ತಾ ಇದೆ. ಯಾರೂ ಬಂದಿಲ್ಲ ಹೆಲ್ಪ್ ಮಾಡೋಕ್ಕೆ. ಹಾಗೆ ದೋಣಿ ಸಮೇತ ನೀರಲ್ಲಿ ಮುಳುಗೋದು.
ಬದುಕು ಅನ್ನೋದು ಆಶ್ಚರ್ಯಗಳ ಆಗರ. ಒಂದೊಂದು ನೆನಪು ವಿಭಿನ್ನತೆಯ ಭಂಡಾರ. ನಮ್ಮ ಮನಸ್ಸೇ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ, ನಮ್ಮ ಪರಿಕಲ್ಪನೆಗೆ ಸಿಗೋದೂ ಇಲ್ಲ. ಅಂತಹ ಮನಸ್ಸಿನ ಆಳದಲ್ಲಿ ಏನೇನಿದೆ? ಅಲ್ಲದೆ ಮೋಹನ್ ಗತ ಜನ್ಮದ ಸಾವಿಗೆ ಕಾರಣ ಯಾರು? ಆ ಸಾವಿನ ನಂತರ ಆ ಜನ್ಮ ಏನಾಯಿತು ಎಂಬುದರ ಕುತೂಹಲಕಾರಿ ಸಂಗತಿ ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್ನ ನಂತರ. ಗತ ಜನ್ಮದಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಆ ಮೋಹನ್ಗಿದ್ದ ನೀರಿನ ಭಯದ ಬಗ್ಗೆ ತಿಳಿದ ನಂತರ ನಮಗೆ ಮತ್ತೊಂದು ಸತ್ಯ ಗೊತ್ತಾಗಬೇಕಾಗಿತ್ತು. ಅದೇನು ಅಂದರೆ, ಹೆಣ್ಣನ ಕಂಡ್ರೆ ನಂಬಬಾರದೆಂಬ ಅಚಲವಾದ ನಂಬಿಕೆ. ನಿಜ, ಬಾಲಕೃಷ್ಣ ಗುರೂಜಿಯವರು ಮೋಹನ್ ಮನಸ್ಸನ್ನು ಮತ್ತಷ್ಟು ಜಾಗೃತಗೊಳಿಸುತ್ತಿದ್ದಾರೆ. ಹಿಂದಿನ ಜನ್ಮದಲ್ಲಿ ನೀರಲ್ಲಿ ಮುಳುಗಿಸತ್ತ ಮೋಹನ್ ಮುಂದೆ ಏನಾದ? ಆ ಸಾವಿಗೆ ಕಾರಣ ಯಾರು? ಹೀಗೆ ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಚ್ಚಿಡುವಂತೆ ಜಾಗೃತಗೊಳಿಸಿದ್ದಾರೆ. ಎಲ್ಲವನ್ನ ಬಲ್ಲಂತ ಮನಸ್ಸಿನ ಜೊತೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಆ ಹುಟ್ಟು ಹಾಕ್ಕೊಂಡು ದೋಣಿ ನಡೆಸ್ತಾ ಇರ್ತಾನಲ್ಲ, ಆ ವ್ಯಕ್ತಿ ಈ ಜನ್ಮದಲ್ಲಿ ಯಾರಾದರೂ ಇದ್ದಾರಾ? ಆ ರೀತಿಯ ವ್ಯಕ್ತಿ ಈ ಜನ್ಮದಲ್ಲಿ ಯಾರಾದರೂ ಇದ್ದಾರಾ? ಹೌದು. ಯಾರದು? ನನ್ನ ತಾಯಿ ತಮ್ಮ. ತಾಯಿಯ ತಮ್ಮ. ಓ, ಆ ಜನ್ಮಕ್ಕೆ ಮತ್ತೆ ಚಿಕ್ಕ ತಮ್ಮ. ಮತ್ತೆ ನಿನ್ನ ಮನಸ್ಸು ಆ ಹುಟ್ಟಾಗ್ತಿರೋ ವ್ಯಕ್ತಿಯ ಮೇಲೆ ಹರಿತಾ, ಆ ಜನ್ಮದಲ್ಲಿ ಆತ ನಿಂಗೇನಾದರೂ ರಿಲೇಟಿವ್ ಆಗಿದಾನ ನೋಡು? ಹೌದು, ಊರಲ್ಲಿರೋನೆ. ನಿಮ್ಮ ಊರವನೇನಾ? ಹೌದು. ಯಾವ ಕಾರಣಕ್ಕೆ ಹಂಗಾಗಿದೆ ಅಂತ ಮನಸ್ಸು ಹಿಂದಕ್ಕೆ ಹೋಗ್ತಾ ನೋಡ್ಲಿ. ಹುಟ್ಟಾಕೊಂತ ನದಿಯಿಂದ ಈ ದಡದಿಂದ ಆ ದಡದ ನದಿಗೆ ದಾಟಿಸ್ತಾ ಇದ್ದಾನೆ, ಬೋಟ್ ಅಲ್ಲಾಡ್ತಾ ಇದೆ. ನೋಡು, ನಿನ್ನ ಮನಸ್ಸಿಗೆ ಎಲ್ಲ ಗೊತ್ತಾಗುತ್ತೆ ಯಾತಕ್ಕೆ ಆ ಥರ ಆಯಿತು ಅಂತ ನೋಡು. ಬೇಕು ಅಂತ ಬೆಳೆಸಿರೋದು. ಬೇಕು ಅಂತ ಬೆಳೆಸೋದನ್ನ? ಹೌದು. ನೋಡು, ನಿನ್ನ ಮನಸ್ಸಿಗೆ ಕಾರಣ ಕೂಡ ಗೊತ್ತಾಗತ್ತೆ. ಹೇಳು. ಸಾಯಿಸ್ಬೇಕು ಅಂತ. ನಿನ್ನ ಸಾಯಿಸ್ಬೇಕು ಅಂತಾನೆ ಮಾಡಿದ್ದ? ಹೌದು. ಅದಕ್ಕೆ ಕಾರಣ ನೋಡು. ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟು ಹೇಳಿದೆ ಸಾಯಿಸಕ್ಕೆ. ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾನ? ಹೌದು. ಆ ವ್ಯಕ್ತಿಗೂ, ದುಡ್ಡು ಕೊಟ್ಟ ವ್ಯಕ್ತಿಗೂ ನಿನಗೂ ಏನಾದ್ರು ಸಂಬಂಧನ? ಅಲ್ಲಿ ನನ್ನ ಸೋದರ ಮಾವ. ಆ ಜನ್ಮದಲ್ಲಿ ಸೋದರ ಮಾವ. ಹೌದು. ಆ ಜನ್ಮದ ಸಾವು ಈ ಜನ್ಮದ ಮೋಹನ್ಗೆ ಇನ್ಯಾವ ರೀತಿ ದುಷ್ಪರಿಣಾಮ ಬೀರಿದೆ ನೋಡು. ನೀರಂದ್ರೆ ಭಯ. ನೀರಿನ ಭಯ. ನಾನೇ ದೋಣಿ ಓಡಿಸಿದ್ರೆ ಚೆನ್ನಾಗಿತ್ತು. ಓಕೆ. ಆ ದೋಣಿ ಭಯ. ನಡೆಸೋನನ್ನ ನಂಬದೆ ಹೌದು. ನೀನೇ ನಡೆಸಿದ್ರೆ ಸೇಫ್ ಆಗಿರ್ತಿತ್ತು, ಚೆನ್ನಾಗಿರ್ತಿತ್ತು ಅಂತ. ಹೌದು. ಇನ್ನೇನು ತೊಂದರೆಗಳಿದೆ ಆ ಜನ್ಮದ ನೋಡು. ಯಾರಿಗನ್ನ ತೊಂದರೆ ಆದರೆ ಅವನ್ನ ಸರಿ ಮಾಡ್ತಿದ್ದೆ. ಕೆಟ್ಟದ್ದು ಯಾರನ್ನ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾಯಿದ್ದೆ. ಭಾಳ ಕೋಪ ಇತ್ತು ಆಗ. ನೀರು ಕಂಡ್ರೆ ಭಯ. ಓಕೆ. ನನ್ನ ಮೇಲೆ ನನಗೆ ನಂಬಿಕೆ ಜಾಸ್ತಿ. ನಿನ್ನ ಮೇಲೆ ನಿನಗೆ ನಂಬಿಕೆ ಜಾಸ್ತಿ. ಬೇರೆಯವ್ರನ್ನ ನಂಬೋದಿಲ್ಲ. ಬೇರೆಯವ್ರನ್ನ ನಂಬಲ್ಲ ಅಂದರೆ ಅಲ್ಲಿ ನೀನು ಕರಪ್ಷನ್ಗೆ ಎಗ್ನೆಸ್ಟ್ ಇದ್ದೆ. ಹೌದು. ಮೋಸ ಮಾಡಿದವ್ರಿಗೆ ಪನಿಷ್ ಮಾಡ್ತಿದ್ದೆ. ಹೌದು. ಈ ಕಾರಣಕ್ಕೆ ಈ ಜನ್ಮದಲ್ಲೂ ಅದೇ ರೀತಿಯ ಮನೋಭಾವ ಇದೆಯಾ? ಹೌದು. ಆಲ್ ರೈಟ್. ಇಷ್ಟಕ್ಕೆ ಸುಮ್ಮನಾಗದ ನಮ್ಮ ಗುರೂಜಿಯವರು ಈ ಜನ್ಮದಲ್ಲಿ ಹೆಣ್ಣನ್ನು ಕಂಡರೆ ನಂಬಬಾರದೆಂಬ ಅಚಲವಾದ ನಂಬಿಕೆಗೆ ಕಾರಣ ಹುಡುಕಲು ಮುಂದಾದರು. ಅದಕ್ಕಾಗಿ ಸುಪ್ತ ಮನಸ್ಸನ್ನು ಇನ್ನಷ್ಟು ಜಾಗೃತಗೊಳಿಸಿ ಉತ್ತರ ಹುಡುಕಲೆತ್ನಿಸಿದರು. ಅನುಭವಿಸಿದಾಗಲೇ ಅದರ ಸತ್ಯಾಸತ್ವ ಅರ್ಥವಾಗೋದು. ಅರ್ಥ ಮಾಡ್ಕೊಳ್ಳೋದಕ್ಕೂ ಅದರದ್ದೇ ಆದ ಒಂದು ಮನಸ್ಥಿತಿಯ ಅಗತ್ಯವಿದೆ ಅನ್ನೋದು ಮಾತ್ರ ಸತ್ಯವಾದ ವಿಷಯ. ಆ ಅಪರೂಪದ ಸಂಚಿಕೆಗಾಗಿ ತಪ್ಪದೇ ನೀವೆಲ್ಲ ನೋಡಿ. ನಾಳಿನ ಜನ್ಮಾಂತರ ನಾನು ಕಾಯ್ತಾ ಇರ್ತೀನಿ.
ನೀವು ಕಾಯ್ತಾ ಇರ್ತೀರಲ್ವಾ? ಗುಡ್ ನೈಟ್, ನಮಸ್ಕಾರ, ಶುಭರಾತ್ರಿ.